ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ ಮಕ್ಕಳವ ನನ್ನ ತಾಯಿ. ತಂಗಿ ಮದುವೆನೂ ಆಯ್ತು, ಮನೆ ತುಂಬಿಸೂ ಆಯ್ತು, ಎಲ್ರೂ ಖುಷಿಯಾಗೂ ಆಯ್ತು, ಶಾಸ್ತ್ರಕ್ಕೂ ಬಿಟ್ಟಾಯ್ತು. ಅಲ್ಲ ನೆನ್ಸ್ಕೊಂಡ್ರೆ ಅದ್ ಯಾವ ಮಾಯದಲ್ಲಿ ಇದೆಲ್ಲ ಆಗೋಯ್ತು ಅಂತ ಅನ್ಸ್ತೈತಿ ನಂಗೆ. ಪಾರು ಹೇಳಿದ್ದು ದಿಟ. ಗುಂಡೂನು ಸೀನಾನು ಜನ್ಮಕ್ಕಾಗಷ್ಟು ಈಗಾಗ್ಲೇ ಜಗಳ ಹಾಕೊಂಡ್ಬಿಟ್ಟವ್ರೆ. ಇನ್ನೇನೇ ಆದ್ರೂ ಪಿರುತಿ ಆಗ್ಬೇಕು ಆಟೆಯ. ಅವ ಮಕ್ಕಳವ ಈಟೆಲ್ಲ ಮಾಡ್ದವಳು ಅದ್ನೋ ಮಾಡದೆ ಬಿಡ್ತೀಯ ನೀನು? ಮಾಡೇ ಮಾಡ್ತೀಯ. ಆದ್ರೂ ಪಾಪ ನಮ್ ಗುಂಡು ಅದಿನ್ನೂ ಮಗಿ. ಅದಕ್ಕೆ ಸಂಸಾರ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಅದು ಏಟೊಂದು ನಾಚ್ಕೋತಾಳೋ ಏನೋ. ನೆನ್ಸ್ಕೊಂಡ್ರೆ ನಂಗೆ ನಾಚಿಕೆ ಐತೈತೆ. ಮಾವ ಪಾರು ನಾನೇ. ಯಾಕೆ ಪಾರು ನಾಚ್ಕೊಂಡು ಅಲ್ಲೇ ನಿಂತಿದ್ಯಾ? ಯಾಕೋ ಗೊತ್ತಿಲ್ಲ ಮಾವ, ರಶ್ಮಿನ ನೆನ್ಪು ಮಾಡ್ಕೊಂಡ್ರೆ ನನಗೆ ನಾಚಿಕೆ ಬರ್ತಿದೆ. ಅಲ್ವಾ, ನೀನು ನಾಚ್ಕೊಂಡ್ಯಾ? ಈಗ ತಾನೆ ನಾನು ನೆನ್ಸ್ಕೊಂಡು ನಾಚ್ಕೊಂಡೆ. ಇದ್ಯಾಕೆ ಬರೋ ನೀರ್ ತಕ್ಕ ಬಂದಿದ್ಯಾ? ನಾನು ಆಗ್ಲೇ ನೀರ್ ತಕ್ಕ ಬಂದೀವ್ನಿ. ಇದು ನೀರಲ್ಲ, ನೀರ್ ಹಾಕ್ದೆ ಕಾಯಿಸಿರೋ ಬಿಸಿ ಬಿಸಿ ಬಾದಾಮಿ ಹಾಲು. ಬಿಸಿ ಬಿಸಿ ಬಾದಾಮಿ ಅಲ್ಲ, ನಾಲ್ಗೆ ಸೋಡಕ್ಕಿಲ್ವಾ? ಇನ್ನೊಂದು ಲೋಟ ತಕ ಬರ್ಬೇಕಿತ್ತು, ಆರಿಸ್ಕೊಂಡು ಕುಡಿಬೋದಿತ್ತು ನೀನು. ಇರು, ನಾನೇ ತಕ ಬರ್ತೀನಿ. ಇದು ನಂಗಲ್ಲ, ನಿನಗೆ. ಯಾಕೆ ಬಾರು ಯಾವತ್ತು ಇಲ್ದಿರೋದು ಇವತ್ತು? ಅಲ್ಲಿ ರಶ್ಮಿಗೆ ಹಾಲು ಕೊಟ್ಟು ಕಳ್ಸಿದ್ವಿ, ಅದಕ್ಕೆ ನಾನು ಎಲ್ಲಿ ಹಾಲು ತಗೊಂಡು ಬಂದಿದ್ದೇನೆ. ಬಾರು ನಂಗೇನು ಅರ್ಥ ಆಯ್ತಿಲ್ಲ. ಅಲ್ಲಿ ಕುಂಡು ಶಾಸ್ತ್ರ ಇತ್ತು, ಅದಕ್ಕೆ ಅವಳ ಕೈಯಲ್ಲಿ ಹಾಲು ಕೊಟ್ಟು ಕಳ್ಸಿದ್ವಿ. ನಾನು ಶಾಸ್ತ್ರ ಸಂಪ್ರದಾಯ ಎಲ್ಲ ತಿಳ್ಕೊಂಡಿರೋ ಹುಡುಗಿ ಮಾವ. ಹಾಲು ಕುಡಿ. ಬಾರೋ ಹಿಂಗ್ ನೋಡ್ಬೇಡ ಬಾರು. ಹಂಗೆ ಅಂದ್ರೆ ಹಿಂಗೆ ಮಾವ? ಹಿಂಗೆ ಅಂದ್ರೆ ಹಿಂಗೆ. ನನ್ನ ಕಣ್ಗಳು ನಿನಗೆ ಅಲ್ವಾ ಕಾಣೋದು? ಹೆಂಗೆ ಅಂತ ನೀನೇ ಹೇಳ್ಬಾರ್ದಾ? ಯವ್ವಾ ಬಾರು, ನಾನು ನಿನ್ ಕಣ್ಣೆ ನೋಡಕ್ಕಾಯ್ತಿಲ್ಲ ಬಾರು. ಅಷ್ಟು ಕೆಟ್ಟಾಗಿದ್ಯಾ? ಇಲ್ಲ, ಹಂಗಲ್ಲ ಪಾರು. ಬಾಯಿ ಮುಚ್ಕೊಂಡು ಹಾಲು ಕುಡಿ ಕುಡಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.